ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಈಗ ರಾಜಕೀಯ ತಿರುವು ಪಡೆದುಕೊಳ್ಳುತ್ತಾ ಇದೆ. ಆತ್ಮಹತ್ಯೆ ಪ್ರಕರಣದ ತನಿಖೆಗೆ ಎಸ್ಐಟಿ ರಚಿಸಿದೆ ರಾಜ್ಯ ಸರ್ಕಾರ. ಐಪಿಎಸ್ ಅಧಿಕಾರಿ ವಂಶೀಕೃಷ್ಣ ನೇತೃತ್ವದಲ್ಲಿ ಎಸ್ಐಟಿ ರಚನೆಯಾಗಿದೆ. ಬೆಂಗಳೂರು ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಎಸ್ಐಟಿ ತಂಡದಲ್ಲಿ ನಿನ್ನೆ ಐಟಿ ದಾಳಿ ವೇಳೆ ಆತ್ಮಹತ್ಯೆಗೆ ಶರಣಾಗಿದ್ರು ಉದ್ಯಮಿ ಸಿಜೆ ರಾಯ್ ಕುಟುಂಬಸ್ಥರಿಂದ ಐಟಿ ಅಧಿಕಾರಿಗಳ ವಿರುದ್ಧ ನೇರ ಆರೋಪ ಕೇಳಿಬಂದಿದೆ. ಅಂದ್ರೆ ಐಟಿ ಅಧಿಕಾರಿಗಳಿಂದ ಒತ್ತಡ ಇತ್ತು ಅಂತ ತನಿಖೆಗಾಗಿ ಎಸ್ಐಟಿ ರಚನೆ ಮಾಡಿದೆ ಈಗ ಕರ್ನಾಟಕ ಸರ್ಕಾರ. ತನಿಖೆಗೆ ಎಸ್ಐಟಿ ರಚಿಸಿದ್ದೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಐಟಿ ರಚನೆ ಬಗ್ಗೆ ಅಧಿಕೃತ ಹೇಳಿಕೆಯನ್ನ ಗೃಹ ಸಚಿವರು ನೀಡಿದ್ದಾರೆ. ತನಿಖೆಗಾಗಿ ಎಸ್ಐಟಿ ತಂಡ ರಚನೆ ಮಾಡಿದೆ ಸರ್ಕಾರ. ಕೂಲಂಕುಷ ಚರ್ಚೆ ಆಗ್ತಾ ಇರೋ ಹೊತ್ತಲ್ಲೇ ಸರಿಯಾದ ತನಿಖೆ ಆಗಬೇಕು ಅಂತ ಈಗಾಗಲೇ ಸಚಿವರು ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಸ್ಐಟಿ ತಂಡ ಸರ್ಕಾರದಿಂದ ರಚನೆಯಾಗಿದ್ದು ರಾಯ್ ಸುಯಿಸೈಡ್ ತನಿಖೆಯನ್ನ ಎಸ್ಐಟಿ ರಚಿಸಲಾಗಿದೆ, ಅದಕ್ಕೆ ನೀಡ್ತೀವಿ ಅಂತ ಪರಮೇಶ್ವರ್ ಈಗಾಗಲೇ ಮಾತಾಡಿದ್ದಾರೆ. ನಮಗೆ ನಾವು ತತ್ಕ್ಷಣ ಒಂದು ಎಸ್ಐಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಜಾಯಿಂಟ್ ಕಮಿಷನರ್ ಅವರ ನೇತೃತ್ವದಲ್ಲಿ ಒಬ್ಬರು ಡಿಸಿಪಿ ಮತ್ತು ಇನ್ನೂ ಕೆಲವರು ಎಸಿಪಿಗಳನ್ನೆಲ್ಲ ನೇಮಕ ಮಾಡಿ ಒಂದು ಎಸ್ಐಟಿಯನ್ನು ಮಾಡಿದ್ದೇವೆ. ಇಮಿಡಿಯೇಟಾಗಿ ಇದರ ಹಿಂದೆ ಮುಂದೆ ಏನಿದೆ, ಯಾವ ರೀತಿ ಯಾಕಾಯಿತು, ಅವರು ಏನಾದರೂ ಕೂಡ ಸಮಸ್ಯೆಗಳಿಂದ ಇದ್ರ ಅಥವಾ ಐಟಿನವರು ಬಂದು ಐಟಿ ರೈಡ್ ಆಯಿತು, ಡಿಸೆಂಬರಲ್ಲೇ ಐಟಿ ರೈಡ್ ಆಗಿರೋದು. ಅದಾದಮೇಲೆ ಅವ್ರಿಗೆ ಯಾವ ರೀತಿ ಮತ್ತೆ ಏನಾದರೂ ಕೂಡ ಬೇರೆ ಬೇರೆ ಕಾರಣಗಳಿತ್ತ, ಇದನ್ನೆಲ್ಲ ನಾವು ಅವರು ಜಾಯಿಂಟ್ ಕಮಿಷನರ್ ನೇತೃತ್ವದಲ್ಲಿ ಪರಿಶೀಲನೆ ಮಾಡ್ತಾರೆ. ಎಸ್ಐಟಿ ಹೌದು, ಎಸ್ಐಟಿ ನೇಮಕ ಆಗಿದೆ. ವಂಶೀಕೃಷ್ಣ ಅವರು ವಂಶೀಕೃಷ್ಣ ಅಂತೇಳಿ ಜಾಯಿಂಟ್ ಕಮಿಷನರು, ಲೋಕೇಶ್ ಅಂತೇಳಿ ಬ್ಯಾಂಗ್ಳೂರು ಸೌತ್ ಡಿಸಿಪಿ ಮತ್ತು ಅವರ ಸಿಬ್ಬಂದಿ ಎಸಿಪಿ ಅವಳು ಅವ್ರನ್ನೆಲ್ಲ ಮಾಡಿ. ಐಟಿ ಆಫೀಸರ್ಸ್ಗಳನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಬೇಕಲ್ಲ ಸರ್, ತನಿಖೆ ದೃಷ್ಟಿಯಿಂದ ನೋಡೋಣ ಅದು ಯಾವ ಥರ ಯಾವುದು ನಾವೇನು ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ಅಗತ್ಯ ಬಿದ್ದೆ ಯಾವ ಥರ ಬಿದ್ದಿದೆ, ಅಲ್ಲೇನು ಫ್ಯಾಕ್ಟ್ಸು ಗೊತ್ತಾಗುತ್ತೆ, ಆ ಫ್ಯಾಕ್ಟ್ಸ್ ಮೇಲೆ ಅವರು ತೀರ್ಮಾನ ಮಾಡ್ಕೊಳ್ತಾರೆ. ಯಾರನ್ನು ಕರಿಬೇಕು, ಯಾರನ್ನು ಬಿಡಬೇಕು, ಯಾರನ್ನು ತನಿಖೆ ಮಾಡಬೇಕು, ಅದೆಲ್ಲ ಅವರ ಇದಕ್ಕೆ ವಿವೇಚನೆಗೆ ಬಿಟ್ಟಿರುವಂಥದ್ದು. ನಮಗೆ ಒಂದು ಕಡೆ ಎಸ್ಐಟಿ ರಚನೆ, ಮತ್ತೊಂದು ಕಡೆ ರಾಜಕೀಯ ವಾಕ್ಸಮರ. ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ, ಸಿಜೆ ರಾಯ್ ಆತ್ಮಹತ್ಯೆ ವಿಚಾರದಲ್ಲಿ ರಾಜಕೀಯ ವಾಕ್ಸಮರ. ಉದ್ಯಮಿ ಆತ್ಮಹತ್ಯೆಗೆ ಐಟಿ ಕಿರುಕುಳನೇ ಕಾರಣ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಕೇಂದ್ರದಿಂದ ತನಿಖಾ ಸಂಸ್ಥೆ ದುರ್ಬಳಕೆ ಅಂತ ಕಾಂಗ್ರೆಸ್ ವಾಗ್ದಾಳಿ ನಡೆಸ್ತಾ ಇದ್ದು, ಈ ಬಗ್ಗೆ ಸೂಕ್ತ ತನಿಖೆಯಾಗಬೇಕು ಅಂತ ಕಾಂಗ್ರೆಸ್ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಐಟಿ ಕಿರುಕುಳದಿಂದಲೇ ಆತ್ಮಹತ್ಯೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಇನ್ನು ಸಿಜೆ ರಾಯ್ ಆತ್ಮಹತ್ಯೆ ಬಗ್ಗೆ ಉನ್ನತ ಮಟ್ಟದ ತನಿಖೆಯಾಗಬೇಕು. ಐಟಿ ದಾಳಿ ಆದಾಗಲೇ ಆತ್ಮಹತ್ಯೆಯಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದು, ಐಟಿ ಕಿರುಕುಳದ ಬಗ್ಗೆ ನಾನು ಮಾತಾಡಿದ್ರೆ ರಾಜಕೀಯ ಆಗತ್ತೆ, ಈ ಕಿರುಕುಳವನ್ನ ನಾವು ಖಂಡಿಸ್ತೇವೆ, ಇದು ಸರಿಯಲ್ಲ. ಕಳೆದ 10 ವರ್ಷಗಳಿಂದ ಉದ್ಯಮಿಗಳಿಗೆ ಕಿರುಕುಳ ಅಂತ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಐಟಿ ಅಧಿಕಾರಿಗಳನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಸಚಿವರು ಆಗ್ರಹಿಸಿದರು. ಇನ್ನು ಕೇಂದ್ರದಿಂದ ತನಿಖಾ ಸಂಸ್ಥೆ ದುರುಪಯೋಗ ಅಂತ ಈಶ್ವರ್ ಖಂಡ್ರೆ ಆರೋಪ ಮಾಡ್ತಾ ಇದ್ರೆ, ಸಿಬಿಐ ಇಡಿ ದಾಳಿಗಳು ಸರಿಯಲ್ಲ ಅಂತ ಎಂಬಿ ಪಾಟೀಲ್ ಆರೋಪ ಮಾಡ್ತಾ ಇದ್ದು, ಐಟಿ ರಾಜಕೀಯವಾಗಿ ಬಳಕೆ ಆಗ್ತಾ ಇದೆ ಅಂತ ದಿನೇಶ್ ಗುಂಡೂರಾವ್ ಆರೋಪ ಮಾಡ್ತಾ ಇದ್ದಾರೆ. ನಮಗೆ ದೆಹಲಿಯಿಂದ ಕೂಡ ನಮಗೆ ವರದಿ ಕೇಳಿದ್ದಾರೆ. ನಾವು ಇದನ್ನು ತನಿಖೆ ಮಾಡಿ
ಇದನ್ನು ಜನರಿಗೆ ಏನು ನ್ಯಾಯ ಏನಿದೆ, ಏನು ಸತ್ಯ ಏನಿದೆ ಅನ್ನೋದನ್ನು ತಿಳಿಸುವಂಥ ಕೆಲಸವನ್ನು ಖಂಡಿತ ನಮ್ಮ ಸರ್ಕಾರ ಮಾಡ್ತದೆ. ಖಂಡಿತ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಗಿರೋದ್ರಿಂದ ಇದು ಸರ್ಕಾರ ವಿಶೇಷವಾಗಿ ತನಿಖೆಯನ್ನು ಮಾಡ್ತದೆ. ಹೌದಪ್ಪ, ಇದು ಆಗಿದೆ ನಮ್ಮಲ್ಲೇ. ಇದು ನಮಗೆ ನಾನು ಇದನ್ನೆಲ್ಲ ಎಡಿಸಿದ್ರೆ ನಾನು ಮಾತಾಡೋದು ರಾಜಕಾರಣ ಆಗ್ತದೆ. ಇದು ನಾವು ಖಂಡಿಸ್ತೇವೆ. ಈ ಕಿರುಕುಳ ಸರಿ ಇಲ್ಲ. ಇದ್ರ ಬಗ್ಗೆ ನಾವು ರಿಪೋರ್ಟ್ ಬಂದ ಮೇಲೆ ನಿಮ್ಗೆ ತಿಳಿಸ್ತೀವಿ. ಕಳೆದ 10 ವರ್ಷದಿಂದ IT, ED ಮತ್ತು GST ಹರಾಸ್ಮೆಂಟು ಉದ್ಯಮಿಗಳಿಗೆ ಆಗ್ತಾಯಿವೆ. ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ. ಅವರಿಗೆ ಅದಾನಿ ಅಂಬಾನಿ ಅಂಥವರಿಗೆ IT, ED ಏನೂ ಇಲ್ಲ. ಇನ್ಫ್ಯಾಕ್ಟ್ ಗೌರ್ಮೆಂಟು ಅವ್ರಿಗೆ ಕೆಲಸ ಮಾಡ್ತಾಯಿದ್ದಾರೆ ನೋಡಿ. ಇದು ನಾವು ಹೇಳೋದಲ್ಲ, ಕುಟುಂಬದವರೇ ಹೇಳಿದಾರಲ್ಲ. ನಾನು ಹೇಳಿದರೆ ರಾಜಕೀಯ ಅಂತ ಹೇಳ್ಬೋದು. ತಾವು ರಾಯ್ ಅವರು ಕೆಳಮಟ್ಟದಿಂದ ಬೆಳ್ಕೊಂಡು ಬಂದಂಥ ವ್ಯಕ್ತಿ. ಅಂಥ ಏನು ಡೆಸ್ಪರೇಷನ್ ಇತ್ತು ಅಥವಾ ಅಂಥದ್ದೇನು ಹತಾಶರಾಗಿದ್ದರು ಯಾವುದಕ್ಕೆ? ಅವ್ರದ್ದು ಬಿಸ್ನೆಸ್ ಮಾಡಲು ಡೆಟ್ ಫ್ರೀ ಅಂತ, ಅಂದರೆ ಯಾವುದೇ ಸಾಲ ಇರಲಾರ್ದೆ ಬಿಸ್ನೆಸ್ ಮಾಡಬೇಕಂತ ಅವ್ರದ್ದು ಒಂದು ಯಾವಾಗಲೂ ಜನರಿಗೆ ಸಲಹೆ ಕೊಡ್ತಾಯಿದ್ರು. ಮತ್ತು ಅಂಥ ವ್ಯಕ್ತಿಗೆ ಏನು ಸಾಲ ಇಲ್ಲ, ಏನಿಲ್ಲ. ಮತ್ತು ಯಾಕಂತ ಒಂದು ನಿರ್ಧಾರ ತಗೊಂಡ್ರು? ಮತ್ತು ಅವ್ರದ್ದೇ ಕುಟುಂಬದವರು IT, ED ಅಂದಾಗ ಏನಿದೆ ತನಿಖೆನಲ್ಲಿ ಹೊರಗೆ ಬರಲಿ. ನೋಡಿ, ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂಥ ಸ್ವಾಯತ್ತ ಸಂಸ್ಥೆಗಳನ್ನು ಈಗಾಗಲೇ ಕೇಂದ್ರದ BJP ಸರ್ಕಾರ ದುರುಪಯೋಗ ಮಾಡಿಕೊಳ್ತಾ ಇದೆ. ಇಲ್ಲಿ ನ್ಯಾಯಯುತವಾಗಿ ಏನಿದೆ ಅದು ಮಾಡಲಿಕ್ಕೆ ಯಾರ್ದು ಅಭ್ಯಂತರ ಇರೋದಿಲ್ಲ. ಆದರೆ ಕೇಂದ್ರದ ಒಂದು ಸೂಚನೆ ಮೇರೆಗೆ ಕಿರುಕುಳ ಕೊಡುವಂಥದ್ದು, ಹರಾಸ್ ಮಾಡುವಂಥದ್ದು, ಅವರಿಗೆ ಹೆದರಿಕೆ ಹಾಕುವಂಥದ್ದು, ಬೆದರಿಕೆ ಹಾಕುವಂಥದ್ದು, ಇದು ಇವತ್ತು ಇಡೀ ವ್ಯವಸ್ಥೆನೇ ಹಾಳಾಗ್ತಾ ಇದೆ. ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು. See, economic offenses cannot be treated as like criminals. ಭಯ ಕ್ರಿಯೇಟ್ ಮಾಡಿ CBI, ED ಇದು ಸರಿಯಲ್ಲ. ಇವತ್ತು ಸರ್ ಎಕನಾಮಿಕ್ ಅಫೆನ್ಸಸ್ ಏನಿದಾವೆ ಅದಕ್ಕೆ ಪೆನಾಲ್ಟಿ ಇದೆ, ಮುಟ್ಗೋಲು ಹಾಕೋತೀರಾ, ಟ್ಯಾಕ್ಸ್ ಇದೆ, ಎಲ್ಲ ಸುಖದ ಮಾಡಿ ಎಲ್ಲ ದರ್ ಆರ್ ಸೊಲ್ಯೂಷನ್ಸ್ ಫಾರ್ ದ್ಯಾಟ್. ಯು ಕೆನಾಟ್ ಟ್ರೀಟ್ ದಮ್ ಆಸ್ ಕ್ರಿಮಿನಲ್ಸ್ ಈ ಥರ ಮಾಡಿ ವಾತಾವರಣ ಕೆಡಿಸುವಂಥದ್ದು ಆಗಬಾರ್ದು. ಅದರಲ್ಲಿ IT ತಪ್ಪಿದೆ ಬಿಟ್ಟಿದೆ ನನಗೆ ಗೊತ್ತಿಲ್ಲ. ದಟ್ ಫಿಯರ್ ಶುಡ್ ನಾಟ್ ಬಿ ಕ್ರಿಯೇಟೆಡ್. ಹೀಗಾಗಿ ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಡಿಸೆಂಬರ್ ತಿಂಗಳಲ್ಲಿ ಅವರ ಕಂಪನಿ ಮೇಲೆ IT ದಾಳಿ ನಡೆದಿತ್ತು. 3 ದಿವಸದ ಕೆಳಗಡೆ ದುಬೈಯಿಂದ ಅವರು ಬಂದಿದ್ದಾರೆ. ಅದಕ್ಕೆ ಅವರು ಸ್ಪಂದಿಸಿದ್ದಾರೆ ಮತ್ತು ಅವ್ರ ಕಚೇರಿಗೆ ಅಧಿಕಾರಿಗಳು ಹೋಗಿದ್ದಾರೆ ಮತ್ತು ಅವರು ಬಂದಿದ್ದಾರೆ. ಈ ಮಧ್ಯೆ ಅವರು ಒಳಗಡೆ ಹೋಗಿ ಒಂದು 5 ನಿಮಿಷ ಬರ್ತೇನೆ ಅಂತೇಳಿ ಒಳಗಡೆ ಚೇಂಬರ್ಗೆ ಹೋಗಿ ಅವರು ಸುಮಾರು 20 ನಿಮಿಷ ಹೊರಗಡೆ ಬರಲಿಲ್ಲ ಅಂತೇಳಿ ಬಾಗಿಲನ್ನು ಹೊಡೆದು ನೋಡಿದಾಗ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ಗಮನಕ್ಕೆ ಬಂದಿದೆ. ಇದನ್ನು ಬಿಟ್ಟು ಹೊರತುಪಡಿಸಿ ಇದರ ಹಿಂದೆ ಮುಂದೆ ಏನು ವಿಚಾರಗಳು ನಡೆದಿದೆ, ಯಾಕೆ ಅವ್ರು ಮಾಡ್ಕೊಂಡಿದ್ದಾರೆ, ಇದೆಲ್ಲ ತನಿಖೆ ಮಾಡೋದಕ್ಕೆ ನಾನು ಕೂಡ ನಮ್ಮ ಇಲಾಖೆಯವರಿಗೆ ಪ್ರಾಥಮಿಕ ತನಿಖೆ ಮಾಡೋದಕ್ಕೆ ತಿಳಿಸಿದ್ದೇನೆ. ಅದು ಬಂದ ಮೇಲೆ ವಿಷಯಗಳು ಗೊತ್ತಾಗುತ್ತೆ. ಉದ್ಯಮಿಗಳ ಮೇಲೆ ಪದೇ IT ರೈಡಿಗೆ ಉದ್ಯಮಿಗಳು ಹೆದರ್ತಾ ಇರುವುದು ಸುಸೈಡ್ಗಳಿಗೆ ಕಾರಣ ಆಗ್ತಾ ಇರೋದು ಅಲ್ಲ. ಆ ಆ್ಯಂಗಲ್ನಲ್ಲಿ ನಾವು ಏನು ಯೋಚನೆ ಮಾಡಲಿಲ್ಲ. ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಆಗಿದೆ ಅನ್ನೋದಷ್ಟೇ ನೋಡ್ತಾರೆ ವಿನಃ ಐಟಿಯ ಭಾಗವನ್ನು ನಮ್ಮವರು ನೋಡಿಲ್ಲ. ಈಗ ಅವರು ತನಿಖೆ ಮಾಡಿದರೆ ತನಿಖೆಯಲ್ಲಿ ಬಂದ ಮೇಲೆ ವಿಷಯಗಳು ಗೊತ್ತಾಗುತ್ತೆ. ನೋಡಿ, ನಾನು ಅದ್ರ ಬಗ್ಗೆ ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಯಾವ ಕಾರಣಕ್ಕೆ ಮಾಡ್ಕೊಂಡಿದ್ದಾರೆ, ಏನಾಗಿದೆ ಗೊತ್ತಿಲ್ಲ. IT ಡಿಪಾರ್ಟ್ಮೆಂಟ್ ಅವರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಆದರೆ ಅದು ರಾಜಕೀಯವಾಗಿ ಬಳಕೆ ಆಗಿರುವಂಥದ್ದು ಅದು ಖಂಡಿತ ಬಳಕೆ ಆಗಿದೆ. ಆದರೆ ಈ ಪ್ರಕರಣದಲ್ಲಿ ಅದು ನಾವು ಕೇಳೋಕ್ಕೆ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ಅವರೊಬ್ಬ ಖಾಸಗಿ ವ್ಯಕ್ತಿ ಮತ್ತು IT ಅವರು ಅನೇಕ ಜನರ ಮೇಲೆ ಅದು ಈ ಥರ ರೇಡ್ ಮಾಡುವಂಥದ್ದು ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.